ಒಂದಷ್ಟು ದಿವಸ ಇರಲಿ ಅಂತೇಳಿ. ಅವನು ಇದ್ದವನು ಸುಮ್ಮನೆ ಇರಲಿಲ್ಲ. ಇವನು ಸುಬ್ರಹ್ಮಣ್ಯ ದೇವಸ್ಥಾನ ನಿರ್ಮಾಣ ಮಾಡಿದವನು ಅವನೇ. ಯಾರು? ರಾಜಾರಾಮ. ಹ್ಞೂ. ಆಮೇಲೆ ಪಾರ್ವತಿ ದೇವಸ್ಥಾನ ನಿರ್ಮಾಣ ಮಾಡಿದವನು ಅವನೇ. ತೋರಿಸ್ತೀನಿ ನಿಮಗೆ ಪಾರ್ವತಿ ದೇವಸ್ಥಾನ ಎಲ್ಲಿದೆ. ಅವರೆಲ್ಲ ಮಾಡಿದ್ದ. ಅವನು ಸುಮ್ಮನೆ ಇರಲಿಲ್ಲ. ಒಂದಷ್ಟು ಅವನು ಹಣಕಾಸು ಹಣವನ್ನು ತೊಗೊಂಡು ಬಂದಿದ್ದ. ಬಟ್ ಆಶ್ರಯ ಸಿಗಲಿಲ್ಲ ಆತನಿಗೆ ಅಷ್ಟೇ. ಧೈರ್ಯ ಮಾಡಿದ್ರಲ್ಲ ಚೆನ್ನಮ್ಮಾಜಿ. ಧೈರ್ಯ ಮಾಡಿದ್ರಲ್ಲ, ಅದು ಅದ್ಭುತವಾದಂಥದ್ದು. ಯಾಕಂದರೆ ಔರಂಗಜೇಬನಿಗೆ ಹೆದರದೇ ಇದ್ದಂಥ ಜನ ಇರಲಿಲ್ಲ. ಅಂಥದ್ದು ಔರಂಗಜೇಬ ಬಂದರೂ ನೋಡ್ಕೊಂಡೇನೋ ನಾನು ಅಂತ ಹೇಳ್ಕೊಂಡ್ಬಿಟ್ಟು ಅದು ನೋಡಿಕೊಂಡ್ಲು, ಬಿಡಲಿಲ್ಲ. ಕೊನೆಗೇನಪ್ಪ ಅಂದರೆ ಅವನನ್ನು ಸೋಲ್ಸೇ ಕಳಿಸಿದ್ರು. ಅದೇ ಗೆರಿಲ್ಲಾ ಯುದ್ಧ ತಂತ್ರವನ್ನು. ರಾಜಾರಾಮ್ ಹುಡುಕೊಂಡು ಔರಂಗಜೇಬ ಬಂದಿದ್ದ ಇಲ್ಲಿ. ಹೌದು, ಗೊತ್ತಾಯ್ತು. ಇವು ಸುದ್ದಿ ಅವ್ನು ಗುಪ್ತಚರರು ತಿಳಿಸ್ತಾರೆ. ಸೀದೇನಪ್ಪ ಅಂದರೆ ಅಜಮತಾರನೇ ಬಂದಿದ್ನಲ್ಲ, ಅಂದರೆ ಅವನ ಮಗ ಅವನು ಬಂದಿರಲಿಲ್ಲ. ಯಾರು? ಔರಂಗಜೇಬ. ಸೈನ್ಯ ಬಂದಿತ್ತು, ಸಾಗರದಂಥ ಸೈನ್ಯ. ಗೊತ್ತಾಯ್ತು. ಅದನ್ನು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಬದ್ಧವಾಗಿ, ಅದನ್ನು ಹೇಳಿದ್ನಲ್ಲ ಗೆರಿಲ್ಲಾ ಯುದ್ಧ ತಂತ್ರ. ಶಿವಪ್ಪನಾಯಕನಿಂದನೇ ಸ್ಟಾರ್ಟ್ ಆಗಿತ್ತು ಅದು ಗೆರಿಲ್ಲಾ ಯುದ್ಧ ತಂತ್ರ. ಆ ತಂತ್ರವನ್ನು ಬಳಸಿ ಅಷ್ಟೂ ಜನ ಏನಂದರೆ ಓಡೋದ್ರು ಎಲ್ಲರೂ. ಇಲ್ಲಿ ಆರೋಡಿ ಅಂತ ಬರುತ್ತೆ. ಆರೋಡಿ ಅಂದರೆ ಹಾರಿ ಓಡಿ ಅಂತ, ಆರೋಡಿ ಅಂತ ಅನ್ನುವಂಥದ್ದು. ಅಲ್ಲೊಂದು ಕಣಿವೆ ಬಾಗಿಲು ಬರುತ್ತೆ. ಅದಕ್ಕೆ ನಾನು ಹೇಳಿದ್ನಲ್ಲ, ನಗರವನ್ನು ನೋಡ್ಬೇಕಂತಂದರೆ ಬಹಳ ವಿಶೇಷವಾಗಿ ಅದನ್ನು ನೋಡಬೇಕಾಗತ್ತೆ ಹೊರತು ಸೂಕ್ಷ್ಮ ನೋಡಬೇಕೆ ಹೊರತು ಒಟ್ಟಾರೆ ನೋಡಿದರೆ ಆಗೋದಿಲ್ಲ. ಅದು 3 ಬರ್ತಾವೆ. ಕಣಿವೆ ಬಾಗಿಲು ಅಂತ ಬರುತ್ತೆ. ಅಲ್ಲಿ ಕಣಿವೆ ಬಾಗಿಲ ಹತ್ರ ಅಲ್ಲಿ ಆರೋಡಿ ಅಂತ ಬರೋದು. ಎಷ್ಟರ ಮಟ್ಟಿಗೆ ಆಯ್ತು ಅಂತಂದ್ರೆ ಹಾರಿ ಓಡಿ ಅಂತಂದ್ರೆ ಅಂದ್ರೆ ಕಣಿವೆಯಲ್ಲಿ ಬೀಳುವುದು, ಸಾಯೋದು. ಆ ಒಂದು ಇದನ್ನೇ ಹಾಗೆ ಗೆರಿಲ್ಲಾ ಯುದ್ಧ ತಂತ್ರ. ಇದ್ದಕ್ಕಿದ್ದಂಗೆ ಮೈ ಮೇಲೆ ಬೀಳ್ತಾರೆ. ಎಲ್ಲಿಂದ ಬರ್ತಾರೋ ಏನ್ ಸುದ್ದಿ ಗೊತ್ತಾಗ್ತಾ ಇಲ್ಲ. ಹಾರಿ ಓಡಿ ಅಂತ, ಅದೇ ಆರೋಡಿ ಅಂತೇಳಿ ಇವತ್ತು ಆಗಿದೆ. ಅಲ್ಲಿ ನೀವು ಹೋಗುವಾಗ ಸಿಗತ್ತೆ. ಕಣಿವೆ ಬಾಗಿಲು ಅತ್ಯಂತ ಆಳವಾಗಿರ್ತಕ್ಕಂಥದ್ದು. ಅದರಲ್ಲಿ ಬಿದ್ರು ಅಂತಂದ್ರೆ ಅವ್ರ ಮೇಲೆ ಕಲ್ಲು ಹಾಕೋದು ಇವರು. ಇದು ಗೆರಿಲ್ಲಾ ಯುದ್ಧ ತಂತ್ರ. ಮತ್ತೆ ಶಿವಾಜಿ ಅದನ್ನ ಗೆರಿಲ್ಲಾ ಯುದ್ಧ ತಂತ್ರವನ್ನು ಶಿವಾಜಿಗೂ ಕೂಡ ಗೊತ್ತು. ಹೌದು. ಇದು ಕೆಳದಿ ಚೆನ್ನಮ್ಮಾಜಿ ಅವರು ಫಸ್ಟ್ ಔರಂಗಜೇಬರು ಇಲ್ಲಿ ಅಟ್ಯಾಕ್ ಮಾಡಿದ್ದು ಯಾವ ಪ್ರದೇಶ, ಹೇಗೆ ಅವರೆಲ್ಲ ಒಂದು ಈ ಬಿದನೂರ್ನೇ ಅಟ್ಯಾಕ್ ಮಾಡಿದ್ದವರು. ಕೋಟೆಗೆ ಮಾಡಿದ್ರು. ನೀನು ಸರೆಂಡರ್ ಮಾಡು, ಯಾರನ್ನು? ಇವನನ್ನು. ಇಲ್ಲಂತ ನಿನ್ ಮೇಲೆ ಯುದ್ಧ ಮಾಡ್ತೀವಿ ಅಂತ. ರಾಜಾರಾಮನನ್ನು ಸರೆಂಡರ್ ಮಾಡು, ನಮಗೆ ಅವನಿಗೆ ವೈರಿ, ಅವನನ್ನು ಕೊಲ್ಲಬೇಕಾಗಿದೆ ನಮಗೆ, ಅಥವಾ ಮತಾಂತರ ಮಾಡಬೇಕಾಗಿದೆ ನಮಗೆ, ಅದರಿಂದ ಅವನನ್ನು ಸರೆಂಡರ್ ಮಾಡುವುದೇ ಇಲ್ಲ. ನಾನು ಮಾಡುವುದೇ ಇಲ್ಲ ಅಂತ ಹೇಳ್ಕೊಂಡು ಹೇಳಿಲ್ಲ ಇವಳು. ನಮ್ಮಲ್ಲಿ ಬರಲೇ ಇಲ್ಲ ಅಂತ ಹೇಳಿದ್ರು.